ಡಯಾಬಿಟಿಸ್ ಕಂಟ್ರೋಲ್ ಮಾಡೋದ್ರಲ್ಲಿರೋ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಅಂದರೆ ಅದು ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಆ್ಯಂಡ್ ಡಯಟ್ರಿ ಮಾಡಿಫಿಕೇಷನ್ಸ್. ನಮಸ್ಕಾರ, ನಾನು ಡಾಕ್ಟರ್ ನಯನಾ. ಸೊ ಇವತ್ತು ನಾವು ಡಯಾಬಿಟಿಸ್ ಬಗ್ಗೆ ಮಾತಾಡೋಣ. ಸೊ ಡಯಾಬಿಟಿಸ್ ಇರೋವಂಥ ಪೇಷಂಟ್ ಅವ್ರದ್ದು ತಟ್ಟೆ ಹೇಗಿರಬೇಕು ಅಂತ ಇವತ್ತು ಮಾತಾಡೋಣ. ಸೊ ನೀವು ಒಂದು ತಟ್ಟೆ ತೊಗೊಂಡ್ರೆ ಪ್ರತಿ ಊಟದಲ್ಲೂ ಆ ತಟ್ಟೆ ಅರ್ಧ ಭಾಗ ತರಕಾರಿ ಇರಬೇಕು, ತರಕಾರಿ ಆ್ಯಂಡ್ ಸ್ವಲ್ಪ ಹಣ್ಣುಗಳು. ಸೊ ಯಾವ ತರಕಾರಿ ತಿನ್ನಬೇಕು? ನಾನ್ ಸ್ಟಾರ್ಚಿ ವೆಜಿಟೇಬಲ್ಸ್ ಅಂದರೆ ಎಲೆಕೋಸು, ಹೂಕೋಸು, ಸೌತೆಕಾಯಿ, ಪಾಲಕು, ಸೊಪ್ಪುಗಳು, ಈ ಥರ ಭೂಮಿ ಮೇಲೆ ಬೆಳೆಯುವಂಥ ತರಕಾರಿಗಳನ್ನ ಜಾಸ್ತಿ ತೊಗೋಬೇಕು. ಇನ್ನು ಕಾಲು ಭಾಗ ಕಾರ್ಬೋಹೈಡ್ರೇಟ್ಸು, ಇನ್ನು ಕಾಲು ಭಾಗ ಪ್ರೋಟೀನ್. ಆಯಿತಾ? ಕಾರ್ಬೋಹೈಡ್ರೇಟ್ಸಲ್ಲಿ ಯಾವ ಕಾರ್ಬೋಹೈಡ್ರೇಟ್ಸ್ ತೊಗೋಬೇಕು? ನಾವು ತಿನ್ನೋ ಚಪಾತಿ, ಅನ್ನ ಎಲ್ಲ ಕಾರ್ಬೋಹೈಡ್ರೇಟ್ಸು. ಸೊ ತುಂಬ ವೈಟ್ ರೈಸು ಅಥವಾ ಬ್ರೆಡ್ಡು ಅಂಥ ಸಿಂಪಲ್ ಕಾರ್ಬೋಹೈಡ್ರೇಟ್ಸನ್ನ ಕಡಿಮೆ ಮಾಡಬೇಕು. ಅದ್ರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ. ಸೊ ಓಲ್ ಗ್ರೇನ್ಸು ಲೈಕ್ ಓಲ್ ವೀಟ್ ಚಪಾತಿ, ಓಲ್ ವೀಟ್ ಬ್ರೆಡ್ಡು, ಆಮೇಲೆ ಬ್ರೌನ್ ರೈಸು, ಸೊ ಇಂಥದ್ದನ್ನು ನಾವು ಜಾಸ್ತಿ ತೊಗೊಂಡ್ರೆ ಅದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ. ಸೊ ಬೆಟರ್ ಶುಗರ್ ಕಂಟ್ರೋಲ್ ಆಗುತ್ತೆ. ಇನ್ನು ಪ್ರೋಟೀನಿಗೆ ಬಂದರೆ, ಸೊ ನಾನ್ ವೆಜ್ ತಿನ್ನೋರಿಗಾದರೆ ಮೊಟ್ಟೆ, ಮೀನು, ಕೋಳಿ ಮಾಂಸ ಇವೆಲ್ಲ ಬೆಟರ್ ಪ್ರೋಟೀನು. ಸೊ ರೆಡ್ ಮೀಟ್ ಆದಷ್ಟು ಕಡಿಮೆ ಮಾಡಿ. ಅವ್ರಿಗೆ ಪ್ರೋಟೀನ್ಗೆ ಟೋಫು, ಮಿಲ್ಕ್ ಪ್ರಾಡಕ್ಟ್ಸು ಲೈಕ್ ಯೋಗರ್ಟು, ಮೊಸರು, ಆಮೇಲೆ ಪನ್ನೀರು, ಇದು ಬೇಳೆಕಾಳುಗಳು, ಸೊ ಇವನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೋಬೋದು. ಇನ್ನು ಫ್ಯಾಟಿಗೆ ಬಂದರೆ, ಸೊ ಫ್ಯಾಟು ನಾವು ತೊಗೊಳೋದು ಸ್ಯಾಚುರೇಟೆಡ್ ಫ್ಯಾಟು ಕಡಿಮೆ ಇರಬೇಕು, ಕೂಫಾ ಸ್ವಲ್ಪ ಜಾಸ್ತಿ ಇರಬೇಕು, ಟ್ರಾನ್ಸ್ ಫ್ಯಾಟ್ ಆದಷ್ಟು ಅವಾಯ್ಡ್ ಮಾಡಬೇಕು, ಆ್ಯಂಡ್ ರೆಡಿ ಫ್ರೈಡ್ ಪ್ರಾಡಕ್ಟ್ಸ್ನೆಲ್ಲ ಅವಾಯ್ಡ್ ಮಾಡಬೇಕು. ಸೊ ಪೂಫಾ ಅವೆಲ್ಲ ವೆಜಿಟೇಬಲ್ಸ್ ಆಯಿಲ್ಸಲ್ಲಿ ಜಾಸ್ತಿ ಇರುತ್ತೆ. ಅಂದರೆ ಮೊನೋ ಅನ್ಸ್ಯಾಚುರೇಟೆಡ್ ಫ್ಯಾಟು, ಪೂಫಾ ಅಂದರೆ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟು. ಸೊ ಸ್ಯಾಚುರೇಟೆಡ್ ಫ್ಯಾಟು ಬಟರು, ಗೀ, ಆಮೇಲೆ ಕೊಕೊನಟ್ ಆಯಿಲಲ್ಲೆಲ್ಲ ಜಾಸ್ತಿ ಇರುತ್ತೆ. ಸೊ ಅದು ಆದಷ್ಟು ಕಡಿಮೆ ಮಾಡಿ. ಸೊ 2 ರಿಂದ 3 ಅಥವಾ ಅದಕ್ಕೂ ಜಾಸ್ತಿ ರೀತಿಯ ಎಣ್ಣೆಗಳನ್ನ ನಾವು ರೊಟೇಷನ್ ಯೂಸ್ ಮಾಡಿದರೆ ನಾವು ಜಾಸ್ತಿ ಎಲ್ಪ್ ಆಗುತ್ತೆ ಅದರಿಂದ. ಸೊ ಬರೀ ಮೆಡಿಸಿನ್ ಅಷ್ಟೇ ಅಲ್ಲ, ನಾವು ಊಟನೋ ಮೆಡಿಸಿನ್ ಥರ ಕೇರ್ಫುಲ್ಲಾಗಿ ತೊಗೊಂಡ್ರೆ ಡಯಾಬಿಟಿಸ್ ಕಂಟ್ರೋಲ್ ಮಾಡೋದು ತುಂಬ ಬೆಟರ್ ಆಗುತ್ತೆ. ಸೊ ಈ ಸಣ್ಣ ಬದಲಾವಣೆಗಳನ್ನ ಮಾಡಿಕೊಂಡು ನಾವು ಬೆಟರ್ ಕಂಟ್ರೋಲ್ ಮಾಡೋಣ.